ಭಾರತದ ಸಿನಿ ಇತಿಹಾಸದಲ್ಲಿ ಸತತ 50 ವರ್ಷಗಳ ಕಾಲ ನಾಯಕನಾಗಿ ನಟಿಸಿರುವ ಏಕೈಕ ವ್ಯಕ್ತಿ ಪದ್ಮಶ್ರೀ ನಂದಮೂರಿ ಬಾಲಕೃಷ್ಣರಿಗೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಅಧಿಕೃತವಾಗಿ ಹೆಸರು ದಾಖಲಾಗಿದ್ದು, ಈಗ ಮತ್ತೊಮ್ಮೆ ಸ್ಲಾಶ್ ಲೈನ್ ಆಗಿದೆ. ಮತ್ತು ಇದೇ ದಿಗ್ಗಜ ನಟರಿಂದ ಇಡೀ ದೇಶ ಕಾದಿರುವ ಅಖಂಡ 2 ಅಖಂಡ ತಾಂಡವನ್ ಚಿತ್ರದ ಭವ್ಯ ಲಾಂಚ್ ಕಾರ್ಯಕ್ರಮ ಈ ಶುಕ್ರವಾರ 21 ನವೆಂಬರ್ 2025 ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆಯಲಿದೆ. ಸ್ಥಳ ಚಿಂತಾಮಣಿ ಬೈಪಾಸ್. ಸಮಯ ಸಂಜೆ 5 ಗಂಟೆ. ಕಾರ್ಯಕ್ರಮ ಅಖಂಡ 2 ಕನ್ನಡ ಟ್ರೇಲರ್ ಗ್ರ್ಯಾಂಡ್ ರಿವೀಲ್. ಟ್ರೇಲರ್ ಲಾಂಚ್ಗೆ ಸ್ವತಃ ಬಾಲಕೃಷ್ಣರವರು, ಸಂವೇಗದ ನಿರ್ದೇಶಕ ಬೋಯಪಾಟಿ ಶ್ರೀನು, ಕರ್ನಾಟಕದ ನಟ ಚಕ್ರವರ್ತಿ ಶಿವರಾಜ್ ಕುಮಾರ್, ಆಕ್ಷನ್ ಸ್ಟಾರ್ ದುನಿಯಾ ವಿಜಯ್ ಹಾಗೂ ಅನೇಕ ಗಣ್ಯರು ಆಗಮಿಸುತ್ತಿದ್ದಾರೆ. ಮೊದಲ ಬಾರಿಗೆ ಬಾಲಕೃಷ್ಣರವರ ಪಾನ್ ಇಂಡಿಯಾ ಸಿನಿಮಾ ಕನ್ನಡದಲ್ಲಿ ಬಿಡುಗಡೆಯಾಗುತ್ತಿದ್ದು, ಅದರ ಮೊದಲ ಟ್ರೇಲರ್ನು ಕರ್ನಾಟಕದ ನೆಲದಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. 65ರ ವಯಸ್ಸಿನಲ್ಲೂ ನಿರಂತರವಾಗಿ ಬ್ಲಾಕ್ ಬಸ್ಟರ್ಗಳನ್ನು ನೀಡುತ್ತಿರುವ ಬಾಲಕೃಷ್ಣ ಅಖಂಡ, ವೀರಸಿಂಹರೆಡ್ಡಿ, ಭಗವಂತ್ ಕೇಸರಿ, ಡಾಕೋ ಮಹಾರಾಜ್ 4 ಬಿಗ್ ಹಿಟ್ಸ್. ಭಗವಂತ್ ಕೇಸರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ದೊರೆತಿದೆ. ರಾಜಕೀಯ ವೇದಿಕೆಯಲ್ಲೂ ಹ್ಯಾಟ್ರಿಕ್ ಎಂಎಲ್ಎ ಆಗಿರುವ ಎನ್ಬಿಕೆ ಸೇವಾ ಕ್ಷೇತ್ರದಲ್ಲಿ ಬಸವತಾರಕಂ ಕ್ಯಾನ್ಸರ್ ಹಾಸ್ಪಿಟಲ್ ಮೂಲಕ ವೈದ್ಯಕೀಯ ಸೇವೆ ಮುಂದುವರಿಸುತ್ತಿದ್ದಾರೆ. ಎನ್ಬಿಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡದ ಮಾಹಿತಿಯ ಪ್ರಕಾರ ಲಕ್ಷಾಂತರ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ. ಪಾಸ್ ಇಲ್ಲದೆ ಕಾರ್ಯಕ್ರಮ ಸ್ಥಳಕ್ಕೆ ಪ್ರವೇಶವಿಲ್ಲ. ಎಲ್ಲರೂ ತಮ್ಮ ಪಾಸ್ಗಳನ್ನು ಕಡ್ಡಾಯವಾಗಿ ತಗೊಳ್ಬೇಕು. ಭದ್ರತೆಗಾಗಿ ಪೊಲೀಸರು ವಿಶೇಷ ಬಂದೋಬಸ್ತ್ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಭಿಮಾನಿಗಳು ಶಿಸ್ತನ್ನು ತಪ್ಪದೇ ಪಾಲಿಸಬೇಕು. ಬಾಲಕೃಷ್ಣರವರು ದೇವಣಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಬಳಿಕ ರೋಡ್ ಮಾರ್ಗವಾಗಿ ನೇರವಾಗಿ ಚಿಂತಾಮಣಿಗೆ ಬರಲಿದ್ದಾರೆ. ನಗರದಲ್ಲಿ ವಿಶೇಷ ಸ್ವಾಗತ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಚಿಂತಾಮಣಿ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಸಿನಿ ಇವೆಂಟ್ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವುದರಿಂದ ಕರ್ನಾಟಕದ ಎಲ್ಲಾ ಬಾಲಕೃಷ್ಣ ಅಭಿಮಾನಿಗಳು, ನಂದಮೂರಿ ಅಭಿಮಾನಿಗಳು, ಸಿನಿ ಪ್ರೇಕ್ಷಕರು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಬೇಕು ಎಂದು ಆಯೋಜಕರು ಮನವಿ ಮಾಡಿದ್ದಾರೆ.